Hi ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಹಾಯ್ ಎವ್ರಿवन, ವೆಲ್ಕಮ್ ಬ್ಯಾಕ್ ಟು ಮೈ ಚಾನल शोभा गार्डनिंग. हाय दोस्तों, सबको नमस्कार. सब कैसे है दोस्तों? ಹಾಯ್ ಮಕ್ಕಳೇ, ಎಲ್ಲರಿಗೂ వణకం మక్కలే. ಎಲ್ಲರೂ எப்படி இருக்கீங்க? హాయ్ అండి, అందరూ ఎలా ఉన్నారు? బాగున్నారా? ಸಲಾಮ್ ಅಲೈಕುಂ ದೋಸ್ತೋ. ಸ್ನೇಹಿತರೆ, ಎಲ್ಲರೂ ಆರಾಮಾಗಿದ್ದೀರಲ್ಲ ಸ್ನೇಹಿತರೆ ನಾನು ಇಷ್ಟು ಲ್ಯಾಂಗ್ವೇಜಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಂದರೆ ಸ್ನೇಹಿತರೆ ನೋಡಿ, ಗಾರ್ಡನಿಂಗ್ ಚಾನೆಲ್ ಆಗಲಿ ಯಾವುದೇ ಯೂಟ್ಯೂಬ್ ಚಾನೆಲ್ಗಳಾಗಲಿ ಒಬ್ಬರೊಬ್ಬರು ಸಪೋರ್ಟಿಂಗ್ ಇದ್ದೇ ಇರುತ್ತಲ್ವ ಸ್ನೇಹಿತರೆ. ನೋಡಿ, ನೀವು ಕಮೆಂಟ್ಸ್ಗಳಲ್ಲಿ ನೋಡಿದ್ರೆ ಬೇರೆ ಬೇರೆ ಲ್ಯಾಂಗ್ವೇಜಿಂದ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ. ತಮಿಳ್ ಚಾನೆಲ್ ಆಗಲಿ, ಹಿಂದಿ, ಬಂಗಾಳಿ, ಇಂಗ್ಲೀಷ್ ಚಾನೆಲ್ಸು, ಈ ಥರ ಕಮೆಂಟ್ಸ್ಗಳು ಒಬ್ರಿಗೊಬ್ರು ಸಪೋರ್ಟಿಂಗ್ ಇದ್ದೇ ಇರುತ್ತೆ ಸ್ನೇಹಿತರೆ. ಆದ್ದರಿಂದ ಎಲ್ಲರೂ ಟ್ರೈ ಮಾಡ್ಬೋದು. ಈ ಥರ ಸ್ಟಾರ್ಟಿಂಗಲ್ಲಿ ಈ ಥರ ಲ್ಯಾಂಗ್ವೇಜ್ ಮಾತಾಡೋದು ಟ್ರೈ ಮಾಡ್ಬೋದು ಸ್ನೇಹಿತರೆ. ಎಲ್ರಿಗೂ ಇಷ್ಟ ಆಗುತ್ತೆ. ಇವ್ರು ನಮ್ಮ ಲ್ಯಾಂಗ್ವೇಜ್ ಮಾತಾಡ್ತಾರಲ್ಲ ಅಂತ ನೋಡಿ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಸ್ನೇಹಿತರೆ. ಸಬ್ಸ್ಕ್ರೈಬು ಮಾಡ್ತಾರೆ. ಅದರಿಂದ ಈ ಥರ ನೀವು ಟ್ರೈ ಮಾಡ್ಬೋದು. ಓಕೆನಾ ಸ್ನೇಹಿತರೆ? ನಾನು ಸ್ವಲ್ಪ ಹಿಂದಿನಲ್ಲೂ ಮಾತಾಡ್ತೀನಿ ಸ್ನೇಹಿತರೆ, ಯಾಕಂದರೆ ಹಿಂದಿ ಸಬ್ಸ್ಕ್ರೈಬರು ಇದ್ದಾರಲ್ಲ ಅದರಿಂದ. ಓಕೆನಾ ಸ್ನೇಹಿತರೆ? दोस्तों देखिए, आज का वीडियो है ये क्या दोस्तों, ये हैंड बैग रहती है ना, लेडीज़ का हैंड बैग, ये भी आप गार्डन के लिए यूज़ कर सकते हैं दोस्तों. कुछ भी यूज़ कर सकते हो आप दोस्तों. मेरा हिंदी उतना अच्छी नहीं है दोस्तों. थोड़ा दोस्तों मेरा हिंदी उतनी अच्छी नहीं है दोस्तों. इतनी आती है, मैं उतना बात करूँगा दोस्तों. ओके दोस्तों, देखिए फुटबॉल में मैं प्लांट रखा हूँ. देखिए थोड़ा सा कलसिया रिपेंसा मैं रखा हूँ. जैसे कितना अच्छी आई है. देखिए दोस्तों कुकिंग चैनल्स, हिंदी कुकिंग चैनल्स और गार्डनिंग चैनल मुझे बहुत सपोर्ट कर रहे हैं दोस्तों. आप सभी के लिए धन्यवाद बोलता हूँ दोस्तों. ಸ್ನೇಹಿತರೆ ನೋಡಿ, ಈ ಹ್ಯಾಂಡ್ ಬ್ಯಾಗ್ಗಳಲ್ಲೂ ನೀವು ಗಾರ್ಡನಿಂಗ್ಗೆ ಯೂಸ್ ಮಾಡ್ಬೋದು. ಯಾವುದೇ ವಸ್ತು ಆಗಲಿ ಸ್ನೇಹಿತರೆ, ನೀವು ಕಿಚನ್ ಐಟಮ್ಸ್ ಆಗಲಿ, ಇಲ್ದಿದ್ರೆ ಇವಾಗ ನೋಡಿ, ನೀವು ಗಾರ್ಡನಿಂಗ್ ಚಾನಲ್ಗಳು ನೋಡಿರ್ಬೋದು, ಟೈಯರ್ ಥರ ಯೂಸ್ ಮಾಡ್ತಾರೆ. ಆಮೇಲೆ ಇನ್ನೂ ತುಂಬ ವಸ್ತುಗಳು, ಶೂನಿಂದ ಕೂಡ ಹಾಕಿದ್ದೀನಿ ವಿಡಿಯೋ. ಈ ಥರ ಯಾವುದೇ ವಸ್ತುಗಳಿಂದ ನೀವು ಗಾರ್ಡನಿಂಗು ಮಾಡ್ಬೋದು ಸ್ನೇಹಿತರೆ. ಏನು ಪಾಟೇ ಬೇಕಂತ ಇಲ್ಲ. ನಿಮಗೆ ಯಾವುದೇ ನಿಮ್ಮ ಮನೆಯಲ್ಲಿ ವಸ್ತು ಇದ್ರೂ ನೀವು ಅದರಲ್ಲಿ ಇಡ್ಬೋದು ಸ್ನೇಹಿತರೆ. ತೆಂಗಿನ ಮಟ್ಟೆನಲ್ಲಿ ಕೂಡ ಇಡ್ತಾರೆ. ಆಮೇಲೆ ತೆಂಗಿನಕಾಯಿ ಚಿಪ್ಪು ನೋಡಿ, ನಾನು ಮೇಲೆ ಕಾಣಿಸ್ತಾ ಇದೆಯಾ, ಟೈಯರ್ನಲ್ಲಿ ಕೂಡ ಇಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ನಾನು ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗೋದು ಸ್ನೇಹಿತರೆ, ನಾನು ಎಲ್ಲದರಲ್ಲೂ ನಾನು ಪ್ಲ್ಯಾಂಟ್ ಇಟ್ಟಿದ್ದೀನಿ. ಆದ್ದರಿಂದ ನನ್ನ ಹತ್ರ ಇರೋ ಹಳೆಯದು ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಈಗ ನಾನು ಯಾವ ಥರ ಪ್ಲ್ಯಾಂಟ್ ಇಡ್ತೀನಂತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಹಾಗೆ ನಾನು ಎಲ್ಲ ವಿಡಿಯೋದಲ್ಲಿ ನಿಮ್ಗೆ ಗೊತ್ತು, ನನ್ನ ಚಾನಲಲ್ಲಿ ಒಂದು ಸಣ್ಣ ಮೆಸೇಜ್ ಇರುತ್ತೆ ಸ್ನೇಹಿತರೆ. ಈ ಸತಿ ಬಂದ್ಬಿಟ್ಟು ನಾನು ಯಾವುದ್ರ ಬಗ್ಗೆ ಮೆಸೇಜ್ ಕೊಡ್ತೀನಂದರೆ, ಕ್ರಿಸ್ಮಸ್ ಅಲ್ವಾ ಸ್ನೇಹಿತರೆ, ಈ ತಿಂಗಳು ಫುಲ್ಲು ಕ್ರಿಸ್ಮಸ್ ಸೀಸನ್ನು. ಎಲ್ಲರೂ ಶಾಪಿಂಗ್ ಮಾಡ್ತಾ ಇರ್ತೀರಾ, ಮನೇಲಿ ಡೆಕೋರೇಷನ್ ಐಟಮ್ಸು ಈ ಥರದ್ದೆಲ್ಲ ತೊಗೊಂಡಿರ್ತೀರ ಅಲ್ವಾ ಸ್ನೇಹಿತರೆ. ಈಗ ರಜದ ಬಗ್ಗೆ ಅಂತ ಬಂದಮೇಲೆ ನೋಡಿ, ಈಗ ವಿಡಿಯೋ ಇದು ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರಾ, ಕ್ರಿಸ್ಮಸ್ ರಜಾ ಕೊಡಬಾರ್ದು ಅಂತ ಎಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಲ್ವಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರಾ. ಈ ಥರ ನೀವು ಬಾಲ್ಕನಿಯಲ್ಲಿ ಇಡ್ಬೋದು. ಡಿಫ್ರೆಂಟಾಗಿರುತ್ತೆ. ಯಾರಾದರೂ ಬಂದ್ರೂ ನಿಮ್ಮ ಫ್ರೆಂಡ್ಸ್ಗಳಾಗಲಿ, ಎಷ್ಟು ಚೆನ್ನಾಗಿ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಟಿದ್ದಾರೆ, ನಾವು ಈ ಥರ ಟ್ರೈ ಮಾಡ್ಬೋದಲ್ಲ ಅಂತ ಅವರು ಟ್ರೈ ಮಾಡ್ತಾರೆ. ಓಕೆನಾ ಸ್ನೇಹಿತರೆ? ಕ್ರಿಸ್ಮಸ್ ಅಂತ ಬಂದರೆ ಸ್ನೇಹಿತರೆ, ದಯವಿಟ್ಟು ನೋಡಿ, ಕ್ಯಾಸ್ಟ್ಗಳನ್ನ ತರೋಕ್ಕೆ ಹೋಗಬೇಡಿ. ಯಾವುದೇ ಆಗಲಿ, ಹಿಂದೂ ಆಗಲಿ, ಮುಸ್ಲಿಮ್, ಕ್ರಿಸ್ಟಿನು ಈ ಥರ ತಗೊಂಡು ಪ್ರೊಟೆಸ್ಟ್ ಮಾಡೋದು ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬಾರ್ದು ಯಾರೇ ಆಗಲಿ. ಇದೇನಂದರೆ, ಇದು ಜನರ ಮಧ್ಯೆ ಇರೋ ಬೆಂಕಿ, ಇದು ಏನಂತಾರಲ್ಲ ಸ್ನೇಹಿತರೆ, ಉರಿಯೋ ಬೆಂಕಿಯಲ್ಲಿ ಇನ್ನೂ ಸ್ವಲ್ಪ ಎಣ್ಣೆ ಸುರಿದಂಗೆ ಆಗುತ್ತೆ ಅಲ್ವಾ ಸ್ನೇಹಿತರೆ. ಆ ಥರ ಎಲ್ಲ ಯಾರೂ ಅಷ್ಟೇ ಮಾಡೋಕ್ಕೆ ಹೋಗಬಾರ್ದು. ಕ್ರಿಶ್ಚಿಯನ್ ಸ್ಕೂಲ್ಗಳಂದರೆ ನೋಡಿ, ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ, ಈ ಸಿನಿಮಾ ಆ್ಯಕ್ಟ್ರಸ್ಗಳಾಗಲಿ ತುಂಬ ಜನ ಕ್ರಿಶ್ಚಿಯನ್ಸ್ ಕಾನ್ವೆಂಟ್ಗಳಲ್ಲೂ ಓದ್ತಾರೆ. ಏನಂದರೆ ಶಿಸ್ತು. ಆದರೆ ಬೇರೆ ಸ್ಕೂಲಲ್ಲಿ ಶಿಸ್ತು ಇಲ್ಲ ಅಂತಲ್ಲ, ಎಲ್ಲ ಸ್ಕೂಲ್ನಲ್ಲಿ ಶಿಸ್ತು ಇದೆ. ದಯವಿಟ್ಟು ಕ್ರಿಶ್ಚಿಯನು
ಮುಸ್ಲಿಮ್ ಹಿಂದೂ ಸ್ಕೂಲು ಅಂತ ದಯವಿಟ್ಟು ಈ ಥರ ಯಾವುದೇ ಪ್ರೊಟೆಸ್ಟ್ಗಳು ಮಾಡೋದು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಅದ್ರ ಬದಲು ನೀವು ಬೇರೆ ಏನಾದರೂ ಪ್ರೊಟೆಸ್ಟ್ ಮಾಡ್ಬೋದು. ಓಕೆನಾ ಸ್ನೇಹಿತರೆ? ನೋಡಿ ಈಗ ನೋಡಿ ಎಲ್ಲಿ ನೋಡಿದ್ರು ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ರೋಡುಗಳು ಸರಿ ಇಲ್ಲ. ಈ ಥರ ರೋಡ್ಗಳು ಸರಿ ಇಲ್ಲದೆ ಆಕ್ಸಿಡೆಂಟ್ಗಳು ತುಂಬ ನಡೆಯುತ್ತೆ. ನೀವು ನೋಡಿರ್ತೀರ ಬ್ಯಾಂಗ್ಳೂರಲ್ಲಾಗಲಿ ಯಾವುದೇ ಇದರಲ್ಲೇ ಆಗಲಿ. ಅದ್ರ ಬಗ್ಗೆ ನೀವು ಪ್ರೊಟೆಸ್ಟ್ ಮಾಡ್ಬೋದು. ಹೆಣ್ಮಕ್ಳಿಗೆ ಯಾವುದೇ ಕಾರಣಕ್ಕೂ ಈಗ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಾಗಲಿ ಸ್ಕೂಲಲ್ಲಿ ಇರೋ ಅಕ್ಕಪಕ್ಕದಲ್ಲಿ ಮಕ್ಕಳನ್ನ ಚಿಕ್ಕ ಪುಟ್ಟ ಮಕ್ಕಳನ್ನ ಬಿಟ್ಬಿಟ್ಟು ಸ್ಕೂಲ್ಗೆ ಹೋಗ್ತಾರೆ. ತಾಯಂದ್ರು ಹಸ್ಬೆಂಡ್ ವೈಫು ಸ್ಕೂಲ್ಗೆ ಹಸ್ಬೆಂಡ್ ವೈಫು ಮಕ್ಕಳನ್ನ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ. ಆ ಥರ ಯಾವುದೇ ಸೇಫ್ಟಿ ಇಲ್ಲ ಹೆಣ್ಮಕ್ಳಿಗೆ. ಆ ಥರ ನೀವು ಪ್ರೊಟೆಸ್ಟ್ ಮಾಡ್ಬೋದು. ಎಷ್ಟು ಇದು ನಡೀತಾ ಇದೆ ನಮ್ಮ ದೇಶದಲ್ಲಿ, ಎಷ್ಟು ಪ್ರಾಬ್ಲಮ್ಗಳು ಅದನ್ನೆಲ್ಲ ಬಿಟ್ಬಿಟ್ಟು ಈ ಸ್ಕೂಲ್ ಪ್ರಾಬ್ಲಮ್ಗಳನ್ನ ಹಿಡ್ದು ಇನ್ನೂ ಸ್ವಲ್ಪ ಮಕ್ಕಳಿಗೆ ಏನು ಗೊಂದಲ ತರಿಸೋದು, ಮಕ್ಕಳಿಗೆ ಇನ್ನೂ ಇದು ಏನಂತಾರೆ, ಜನಗಳಿಗೆ ಇನ್ನೂ ಸ್ವಲ್ಪ ಕೋಪ ಎಬ್ಸೋ ಥರ ಇವರು ಈ ಥರ ಪ್ರೊಟೆಸ್ಟ್ಗಳು ಮಾಡೋದು. ಏನು ಕ್ರಿಶ್ಚಿಯನ್ ಸ್ಕೂಲು, ಹಿಂದೂ ಸ್ಕೂಲು, ಕ್ರಿಶ್ಚಿಯನ್ಸ್ ಆ ಥರ ಎಬ್ಬಿಸ್ಬಿಡೋದು ಇವರು. ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಯಾವುದೇ ಶಾಲೆಗಳಾಗಲಿ ಶಿಸ್ತನ್ನೇ ಕಲಿಸ್ಕೊಡ್ತಾರೆ. ಅವ್ರೇನು ನ್ಯೂಸ್ಗಳಲ್ಲಿ ನೋಡಿದಾಗ ಒಬ್ಬರು ಹೇಳ್ತಾರೆ ಟೆರರಿಸ್ಟ್ಗಳಾಗ್ತಾರೆ ಕಾನ್ವೆಂಟಲ್ಲಿ ಓದೋರು. ಆ ಥರ ಎಲ್ಲ ದಯವಿಟ್ಟು ಏನೋ ಒಂದು ಮಾತಾಡಬೇಕು ಅಂತ ಮಾತಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಯಾವುದೇ ಒಂದು ನಾವು ಮಾತು ಆಡಬೇಕಂದ್ರೂ ಮೀಡಿಯಾದಲ್ಲಾಗಲಿ, ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ಗಳಲ್ಲಾಗಲಿ, ಇನ್ಸ್ಟಾಗ್ರಾಮ್ ಇದರಲ್ಲಿ ನಾವು ಮಾತಾಡಬೇಕಂದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು. ನಮ್ಮ ಮಾತುಗಳಲ್ಲಿ ನಾವು ತುಂಬ ಕೇರ್ಫುಲ್ಲು. ಬೈಬಲಲ್ಲೂ ಅದೇ ಇರೋದು, ಮಾತುಗಳಲ್ಲಿ ಕೇರ್ಫುಲ್ಲಾಗಿರೋ. ಒಂದು ಸರಿ ನಾವು ಮಾತಾಡಿದ್ರೆ ಅದು ಅಷ್ಟೇ ಮಾತಾಡ್ದಂಗೆ. ಅದು ತುಂಬ ಮಾತು ಬಂದ್ಬಿಟ್ಟು ತುಂಬ ಮನೆಗಳನ್ನ ಕೆಡಿಸುತ್ತೆ, ಏನು ಹಾಳು ಮಾಡುತ್ತೆ. ಅದರಿಂದ ತುಂಬ ಜನ ತುಂಬ ಸಂಕಷ್ಟಕ್ಕೊಳಗಾಗುತ್ತಾರೆ ಸ್ನೇಹಿತರೆ. ಆದ್ದರಿಂದ ಮಾತಾಡೋ ಮಾತುಗಳು ಯಾವುದೇ ಆಗಲಿ ನೋಡಿ, ಕ್ರಿಶ್ಚಿಯನ್ ಸ್ಕೂಲಲ್ಲಿ ಶಿಸ್ತೇ ಕಲಿಸ್ಕೊಡ್ತಾರೆ. ಜೀಸಸ್ ಅಂದ್ರೇ ಪ್ರೀತಿ ಸ್ನೇಹಿತರೆ, ನಿಮಗೆಲ್ರಿಗೂ ಗೊತ್ತು. ಅವ್ರ ಸಮಾಧಾನ ಪ್ರಭು ಅಂತ ಅವ್ರದ್ದು ಹೆಸರು, ಇನ್ನೊಂದು ಹೆಸರು. ಅವರು ನೋಡಿ, ನಾನು ಈ ಕ್ರಿಸ್ಮಸ್ ಸೀಸನ್ ಈ ತಿಂಗಳ ಅಂತ ನಿಮಗೆ ಒಂದು ಸಣ್ಣ ಮೆಸೇಜ್ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಅವ್ರು ಹುಟ್ಟಿರೋದು ಅವ್ರು ದೇವರಾಗಿ ಹುಟ್ಟಿದ್ರು, ಎಲ್ಲರ ಪಾಪಗಳನ್ನ ಅವರು ಕ್ಷಮಿಸಕ್ಕೆ ಬಂದವರು. ದೇವರಾಗಿ ಹುಟ್ಟಿದ್ರು, ಅವರು ದೇವರಾಗಿದ್ರು ಮನುಷ್ಯರಾಗಿ ಹುಟ್ಟಿ ಒಂದು ಬಡ ಕುಟುಂಬದಲ್ಲಿ ಬೆಳೆದವರು ಸ್ನೇಹಿತರೆ. ಕಾರ್ಪೆಂಟ್ರ್, ಅವ್ರ ತಂದೆ ಜೋಸೆಫ್, ತಾಯಿ ಮರಿಯಾ ಅಂತ ಬಡ ಕುಟುಂಬದಲ್ಲಿ ಬೆಳೆದು ಅವರು ಎಷ್ಟೋ ಸೇವೆಗಳನ್ನ ಮಾಡಿ ನಮಗಾಗಿ ಅವರು ಪ್ರಾಣ ಬಿಟ್ಟರು ಸ್ನೇಹಿತರೆ. ಆ ಸಾಯೋ ಟೈಮಲ್ಲಿ ಕೂಡ ಒಬ್ಬರು ಮುಖದಲ್ಲಿ ಉಗ್ದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ, ಬೇರೆ ನಾರ್ಮಲ್ ಮನುಷ್ಯರಾಗಿ ಇವಾಗ ನಾರ್ಮಲಾಗಿ ಯಾರಾದರೂ ಒಂದು ಹೊಡೆದ್ಬಿಟ್ರೆ ತಟ್ಟಂತ ಹೋಗಿ ಹೊಡಿತೀರಾ, ಉಗಿದ್ಬಿಟ್ರೆ ಉಗಿತೀರಾ. ಅವರು ಉಗಿದ್ರು ಏನಂದರು, ದೇವರೇ ಇವ್ರನ್ನ ಕ್ಷಮಿಸಿ, ಇವ್ರಿಗೆ ಗೊತ್ತಾಗದೆ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಅದೇ ಥರನೇ ಜೀಸಸ್ ಅಂದ್ರೆ ಪ್ರೀತಿ, ಏನನ್ನೋದು ವಿಶ್ವಾಸ, ಸಮಾಧಾನ, ತಾಳ್ಮೆ ಸ್ನೇಹಿತರೆ. ಅದೇ ತಾಳ್ಮೆ ಮನುಷ್ಯರಿಗಿರಬೇಕು. ಯಾವುದೇ ವಿಷಯದಲ್ಲಾಗಲಿ ಏನೋ ಒಂದು ಮಾತಾಡೋದು, ಯಾರನ್ನೋ ಏನೋ ಒಂದು ಬೈಯೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೋದು ಸ್ನೇಹಿತರೆ. ಯಾವುದೇ ವಿಷಯ ಆಗಲಿ ಯೋಚನೆ ಮಾಡಿ ಇದು ನೋಡಿ, ಈ ಕ್ರಿಸ್ಮಸ್ ಅಂದರೆ ಎಲ್ಲರೂ ಆಚರಿಸ್ತಾರೆ ಸ್ನೇಹಿತರೆ. ನೋಡಿ, ಹಿಂದೂಗಳು ಕೂಡ ಆಚರಿಸ್ತಾರೆ. ಎಲ್ಲ ಸೆಲೆಬ್ರೇಷನ್ ಮಾಡಿ ಕೇಕ್ ಕಟ್ ಮಾಡೋದು, ಮನೇಲಿ ಡೆಕೋರೇಷನ್ ಮಾಡೋದು. ಇದು ಫಿಲಮ್ ಆ್ಯಕ್ಟ್ರೆಸ್ಸಲ್ಲಿ ರಾಧಿಕಾ ಪಂಡಿತ್ ಅವರು ನಾನು ಒಂದು ಇದರಲ್ಲಿ ನೋಡಿದ್ದೀನಿ, ಇಂಟರ್ವ್ಯೂವಲ್ಲಿ. ಅವರು ಕ್ರಿಶ್ಚಿಯನ್ ಕಾನ್ವೆಂಟಲ್ಲೇ ಓದಿದ್ದು. ಅವರು ಅಷ್ಟು ಚೆನ್ನಾಗಿ ಕ್ರಿಸ್ಮಸ್ಗೆ ಅಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಆ ಥರ ಸ್ನೇಹಿತರೆ, ಜಾತಿ ಭೇದ ಇಲ್ಲದೆ ಈ ಕ್ರಿಸ್ಮಸ್ಸು ಸೆಲೆಬ್ರೇಷನ್ ಮಾಡ್ತಾರೆ. ಎಲ್ಲರ ಮಕ್ಕಳು ಒಂದು ಏನಾದರೂ ಪ್ಲ್ಯಾನಲ್ಲಿ ಇರ್ತಾರೆ. ಈ 10 ದಿನ ರಜದಲ್ಲಿ ಎಲ್ಲಾದರೂ ಹೋಗೋಣಪ್ಪ, ಎಲ್ಲಾದರೂ ರೌಂಡಿಂಗ್ ಹೋಗೋಣ. ಇವಾಗ ಮಕ್ಕಳಿಗೂ ಪಾಪ ಈ ಥರ ಎಲ್ಲ ಮಾಡೋದ್ರಿಂದ ಅವ್ರಿಗೂ ಪಾಪ ಸ್ವಲ್ಪ ಬೇಜಾರಾಗಿರುತ್ತೆ. ಅಯ್ಯೋ ರಜಾ ಇಲ್ಲದೆ ಹೋಗ್ಬಿಡುತ್ತಾ ಆ ಥರ ಅಂತ. ರಜಾ ಕೊಡೋದು ಗೋರ್ಮೆಂಟ್ಗೆ ಬಿಟ್ಟಿದ್ದು ಸ್ನೇಹಿತರೆ. ಗೋರ್ಮೆಂಟ್ ನೋಡ್ಕೊತಾರೆ. ಜನಗಳು ಯಾರು ಅದ್ರ ತಲೆ ಕೆಡಿಸ್ಕೊಳೋದು ಬೇಕಾಗಿಲ್ಲ ಅಲ್ವಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೋಡಿ ಈಗ ನಾನು ಇದಿಟ್ಟೆ, ಇನ್ನೊಂದು ಇಡ್ತೀನಿ ನೋಡಿ ಸ್ನೇಹಿತರೆ. ದಯವಿಟ್ಟು ಕನ್ನಡದಲ್ಲಿ ನೋಡೋರು ಸ್ನೇಹಿತರೆ, ದಯವಿಟ್ಟು ಕನ್ನಡ, ಯಾಕಂದರೆ ನಾನು ಕನ್ನಡದಲ್ಲಿ ಮಾತಾಡೋದ್ರಿಂದ
ಕನ್ನಡದವ್ರಿಗೆ ಅರ್ಥ ಆಗುತ್ತೆ ಇವ್ರು ಏನು ಮೆಸೇಜ್ ಕೊಡ್ತಾರೆ ಅಂದ್ಬಿಟ್ಟು. ಓಕೆನಾ ಸ್ನೇಹಿತರೆ, ದಯವಿಟ್ಟು ಕನ್ನಡದಲ್ಲಿ ನೋಡಿ ವೀಡಿಯೋಗಳನ್ನ. ನಾನು ಎಲ್ಲರ ವೀಡಿಯೋಗಳು ನನ್ನ ಟೈಮ್ ಸಿಕ್ಕಿದಾಗ ನಾನು ನೋಡ್ತೀನಿ. ಅವ್ರು ಏನೇನು ಇದು ಮಾಡ್ತಾರೆ ಎಲ್ಲ ವೀಡಿಯೋಗಳಲ್ಲಿ ಹೇಳ್ತಾರೆ, ಅದ್ರ ಬಗ್ಗೆ ಕಮೆಂಟ್ ಹಾಕ್ತೀನಿ. ಯಾಕಂದರೆ ಅದ್ರ ಬಗ್ಗೆ ಕಮೆಂಟ್ ಹಾಕಿದ್ರೆ ಅವ್ರಿಗೂ ಖುಷಿಯಾಗುತ್ತೆ, ನಮ್ಮ ವೀಡಿಯೋನ ನೋಡ್ತಾರೆ, ಅದರಿಂದನೇ ಸಪೋರ್ಟ್ ಸಿಗೋದು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ದಯವಿಟ್ಟು ಕರ್ನಾಟಕ ದೇಶದಲ್ಲಿ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ವೀಡಿಯೋನ ಫುಲ್ ನೋಡಿ ಸ್ನೇಹಿತರೆ. ನಾನು ಹಾಗೇನೆ ನೋಡ್ತೀನಿ. ನಾನು ಫ್ರೀ ಟೈಮಲ್ಲಿ ಕೆಲಸ ಮಾಡುವಾಗ ನಾನು ವೀಡಿಯೋ ಆನ್ ಮಾಡಿಬಿಟ್ಟೆ ನಾನು ಯಾವುದಾದ್ರೂ ಕೆಲಸ ಮಾಡುವಾಗ ಅವ್ರದ್ದು ವೀಡಿಯೋನೂ ನೋಡ್ತೀನಿ. ಯಾಕಂದರೆ ವೀಡಿಯೋ ನೋಡ್ದಂಗೆ ಆಗುತ್ತೆ, ಕುಕ್ಕಿಂಗ್ ಕೆಲಸ ಆಗಲಿ ಯಾವುದೇ ಕೆಲಸ ಮಾಡ್ದಂಗೆ ಆಗುತ್ತೆ. ಓಕೆನಾ ಸ್ನೇಹಿತರೆ, ಸ್ಟಾರ್ಟಿಂಗಲ್ಲಿ ಪಬ್ಲಿಕ್ಗೆ ಸ್ವಲ್ಪ ರೀಚ್ ಆಗೋ ತನಕ ನಮ್ಮ ಚಾನೆಲ್ಗಳು ನಾವೇ ಒಬ್ಬೊಬ್ಬರು ಸಪೋರ್ಟ್ ಮಾಡ್ಕೊಬೇಕು. ಓಕೆನಾ ಸ್ನೇಹಿತರೆ, ನೋಡಿ ಈಗ ನೋಡಿ ಇದು ನಾನು ಹ್ಯಾಂಗಿಂಗಲ್ಲಿ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಇಲ್ಲಿ ನಾನು ಹ್ಯಾಂಗಿಂಗ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ನೀವು ಓಲ್ಡ್ ಬ್ಯಾಗ್ಸು ಈ ಥರ ಎಲ್ಲದೆಲ್ಲ ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಟಯರ್ನ ಹಾಕಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ನಿತ್ಯ ಪುಷ್ಪ ಗಿಡ ಇಟ್ಟಿದ್ದೀನಿ, ಹೂವಿನ ಗಿಡನೂ ಇಟ್ಕೊಬೋದು ನೀವು. ಇದರಲ್ಲಿ ಸ್ಟ್ರೈಟಾಗಿ ಮಣ್ಣು ಹಾಕಿ ಕೂಡ ಇಡ್ಬೋದು. ನಾನು ಇದೇ ಥರ ಪಾಟ್ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಮಣ್ಣು ಹಾಕ್ಕೊಂಡು ಬೇಕಾದರೆ ನೀವು ಇಟ್ಕೊಬೋದು. ಇದರಲ್ಲಿ ನೀವು ಸುಮಾರು 3 ಗಿಡ ಆದ್ರೂ ಇಡ್ಬೋದು ಸ್ನೇಹಿತರೆ. ನೋಡಿ ಈ ಥರ ನೀವು ಬಾಲ್ಕನಿಯಲ್ಲಿ ಯಾವುದಾದ್ರೂ ಟೇಬಲ್ ಮೇಲೆ ಇಳಿದಿದ್ರೆ ಸ್ಟ್ಯಾಂಡ್ಗಳು ಬರುತ್ತಲ್ಲ ಅದ್ರ ಮೇಲೆ ಇಟ್ಟರೆ ನಿಮ್ಮ ಮನೇಲಿ ಫ್ರೆಂಡ್ಸ್ಗಳು ಬರ್ತಾರಲ್ಲ ಸ್ನೇಹಿತರೆ, ನೋಡೋರು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ನೋಡಿಬಿಟ್ಟು ಅವರು ಹೋಗಿ ಮನೆಯಲ್ಲಿ ಅದೇ ಥರ ಇದು ಮಾಡ್ತಾರೆ. ಒಬ್ಬೊಬ್ಬರು ಹ್ಯಾಂಡ್ ಬ್ಯಾಗ್ಗಳು ಬಿಸಾಕ್ಬಿಡ್ತಾರೆ, ಇಲ್ಲ ಯಾರಿಗಾದ್ರೂ ಕೊಟ್ಬಿಡ್ತಾರೆ ಹಳೇದಾದರೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಈ ಥರ ನೀವು ಯೂಸ್ ಮಾಡಿ. ಓಕೆನಾ. ನೋಡಿ ನನ್ನ ಚಾನಲಲ್ಲಿ ತುಂಬ ನಾನು ವೀಡಿಯೋಗಳು ಹಾಕಿದ್ದೀನಿ ಸ್ನೇಹಿತರೆ. ಟಯರ್ ಪ್ಲಾಂಟರು, ಆಮೇಲೆ ಇವಾಗ ತೋರಿಸ್ದೆಲ್ಲ ನಾನು ಬಾಲ್, ಆಮೇಲೆ ಶೂಸ್ ಇದೆಲ್ಲ ಹಳೇ ಶೂಸ್ಗಳು ಬರುತ್ತಲ್ಲ ಅದರಲ್ಲಿ ಕೂಡ ನಾನು ಹಾಕಿದ್ದೀನಿ. ನೋಡಿ ಸ್ನೇಹಿತರೆ, ನೋಡೋರು ನೀವು ನೋಡ್ಬೋದು. ಓಕೆನಾ ಸ್ನೇಹಿತರೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಇಂಡೋರ್ ಪ್ಲ್ಯಾಂಟ್ನ ಹಾಕ್ಕೊಂಡು ಒಳಗಡೆ ಕೂಡ ಇಟ್ಕೊಬೋದು, ಇದನ್ನು ಒಳಗಡೆ ಕೂಡ ಇಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಸ್ನೇಹಿತರೆ, ಪೀಸ್ಲಿ ಇಟ್ಟಿದ್ದೀನಿ, ಇದು ನೀವು ಒಳಗಡೆ ಕೂಡ ಇಟ್ಕೊಬೋದು, ಯಾವುದಾದ್ರೂ ಟೇಬಲ್ ಮೇಲೆ ಒಳಗಡೆ ಕೂಡ ಇಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತಾ ನಿಮಗೆ? ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.